ಜಸ್ಟ್ 39,000. 39,000. ಹೌದು ಸರ್. ಡೀಸೆಲ್ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 6,50,000. ಫೈನಲ್ ಒಂದು 6,30,000 ಕೊಡ್ತೀವಿ ಸರ್. ವೆಹಿಕಲ್ ಪ್ರೈಸ್ ಬಂದ್ಬಿಟ್ಟು ನಾವ್ ಹೇಳ್ತಾ ಇರೋದು 7,50,000. ಒಂದು 7,30,000 ಬಂದ್ರೆ ಕೊಟ್ಬಿಡ್ತೀವಿ ಸರ್. ಪ್ರೈಸ್ ಬಂದ್ಬಿಟ್ಟು ನಾವು 3,45,000 ಹೇಳ್ತಾರೆ ಸರ್. 3,25,000 ಬಂದ್ರೆ ಕೊಟ್ಬಿಡ್ತೀವಿ. 220 ಕೊಟ್ಬಿಡ್ತೀವಿ ಸರ್. 250 ಹೇಳ್ತಾ ಇರೋದು, ಒಂದು 220 ಕೊಟ್ಬಿಡ್ತೀವಿ. 2,20,000ಕ್ಕೆ ಬೆಂಟೋ ಅದು ಬಂದ್ಬಿಟ್ಟು 3,40,000, ಒಂದು 3,20,000ಗೆ ಕೊಟ್ಬಿಡ್ತೀವಿ ಸರ್. ಜಸ್ಟ್ 80,000 ಓಡಿದೆ. ಆಮೇಲೆ ಎಲ್ಲ ಶೋರೂಮ್ ರೆಕಾರ್ಡ್ ಇದೆ, ಫುಲ್ ಅಪ್ ಟು ಡೇಟ್ ಹಿಸ್ಟ್ರಿ ಇದೆ. ಈ ವೆಹಿಕಲ್ ಬಂದ್ಬಿಟ್ಟು 3,10,000 ಹೇಳ್ತಾ ಇರೋದು. ಫೈನಲ್ ಟು ಫೈನಲ್ ಒಂದು 290 ಕೊಟ್ಬಿಡ್ತೀವಿ ಸರ್. 2014 ಮಾಡಲ್ ಎಮೋಷನ್ ಪ್ಯಾಕ್, ಇದು ಟಾಪ್ ಅಂಡ್ ವೆಹಿಕಲ್ ಆಗಿರುತ್ತೆ. 90 HP ಗಾಡಿ, 90 HP ವೆಹಿಕಲ್. 0 ಡೌನ್ ಪೇಮೆಂಟ್ ಅಲ್ಲಿ ಮಾಡ್ಕೊಡ್ತೀವಿ. ಓಕೆ, ಇದು ಕೂಡ ನಿಮಗೆ 0 ಡೌನ್ ಪೇಮೆಂಟ್ ಅಲ್ಲಿ ಆಗುತ್ತೆ. 60,000 ಡೌನ್ ಪೇಮೆಂಟ್, 60,000 ಡೌನ್ ಪೇಮೆಂಟ್ ಗಾಡಿ ಸಿಗುತ್ತೆ ಸರ್. ವೆಹಿಕಲ್ ನಾವು ಕೋಟ್ ಮಾಡ್ತಾರೆ 3,40,000. ನಿಮ್ಮ ವಿಡಿಯೋ ಕಡೆಯಿಂದ ಬಂದ್ರೆ 3,20,000 ಫೈನಲ್ ಕೊಡ್ತೀವಿ. ನೀವೇನಾದರೂ ಒಳ್ಳೆ ಕಂಡೀಷನ್ ಇರುವಂಥ ಕಾರ್ಗಳನ್ನ ಹುಡುಕ್ತಾ ಇದ್ರೆ, ಒಳ್ಳೆ ಪ್ರೈಸಲ್ಲೂ ಬೇಕು, ಒಳ್ಳೆ ಕಂಡೀಷನ್ ಇರಬೇಕು, ಜೊತೆಗೆ ಶೋರೂಮ್ ಹಿಸ್ಟ್ರಿ ಬೇಕು ಅನ್ನೋರು ಕಾರ್ ಸೇತ್ವಿಗೆ ಒಂದ್ಸಲ ವಿಸಿಟ್ ಮಾಡಬೇಕಾಗುತ್ತೆ. ಇದು ಬಂದು ನಿಮಗೆ ಬೆಂಗಳೂರಲ್ಲಿ ಇರುತ್ತೆ ಸರ್. ಕಾರ್ ಸೇತ್ವಿಗೆ ಎಲ್ಲಿ ಬರುತ್ತೆ ಸರ್? ಅಡ್ರೆಸ್ ಹೇಳ್ಬಿಡಿ ಸರ್. ಕಾರ್ ಸೇತ್ವಿಗೆ ಬಂದ್ಬಿಟ್ಟು ಅಪ್ರಮೇಯ ಪ್ರಸಿದ್ಧಿ ಲೇಔಟ್ ಅಂತ ಇದೆ ಮಗನಹಳ್ಳಿ, ಉಳ್ಳಾಳಲ್ಲಿ. ಅಲ್ಲಿ ಬರುತ್ತೆ ಸರ್ ನಮ್ಮ ಸ್ಪಾಟು. ನಿಮಗೆ ನಿಯರೆಸ್ಟ್ ಅಂದರೆ ಹಿಲ್ ರಾಕ್ ಸ್ಕೂಲು, ಇಲ್ಲ ಆಕ್ಸ್ಫರ್ಡ್ PU ಕಾಲೇಜ್, ವಿಶ್ವೇಶ್ವರಯ್ಯ ಲೇಔಟ್ ಸರ್. ಓಕೆ, ಎಷ್ಟಿದೆ ಗಾಡಿಗಳು ಇವತ್ತು? ಸರ್ ಇವತ್ತು 15 ಗಾಡಿ ಇದೆ. ಯಾವ ಮಾಡೆಲಿಂದ ಲೋನ್ ಆಗುತ್ತೆ ಸರ್? ಸರ್ 2013 ಮೇಲೆ ಲೋನ್ ಆಗುತ್ತೆ ಸರ್. ಆಲ್ ಓವರ್ ಕರ್ನಾಟಕ? ಆಲ್ ಓವರ್ ಕರ್ನಾಟಕ ಮಾಡ್ಕೊಡೋಣ ಸರ್. ಓಕೆ, ನೀವು ನೋಡ್ತಾ ಹೋಗ್ಬೋದು, ಆಲ್ಟೋ ಅಂತ ಹಿಡಿದು ನಿಮಗೆ ಪ್ರತಿಯೊಂದು ಗಾಡಿ ಕೂಡ ಇಲ್ಲಿರುತ್ತೆ. ಒಂದು ವೇಳೆ ಈ ಗಾಡಿಗಳು ಬಿಟ್ಟು ನಿಮ್ಗೆ ಯಾವುದೇ ಗಾಡಿ ಬೇಕಿದ್ರು ಕೂಡ ವಿಡಿಯೋ ಮೇಲೆ ಇವ್ರ ನಂಬರ್ ಇರುತ್ತೆ. ನೀವು ಇವ್ರು ಕರೆ ಮಾಡಿದ್ರೆ ನಿಮ್ಗೆ ಯಾವ ಗಾಡಿ ಬೇಕೋ ಅದನ್ನು ಕೂಡ ಹುಡುಕೊಡ್ತಾರೆ. ಅದು ಕೂಡ ಬೆಸ್ಟ್ ಪ್ರೈಸಲ್ಲಿ ವಿತ್ ನಿಮಗೆ ಒಳ್ಳೆ ಕಂಡೀಷನಲ್ಲಿ ಇರುವಂಥ ಗಾಡಿಗಳು ಸಿಗುತ್ತೆ. ಸೊ ನೀವು ನೋಡ್ತಾ ಹೋಗ್ಬೋದು, ಈಗ ಫಸ್ಟ್ ವೆಹಿಕಲು ಆಟೋಮೆಟಿಕ್ ವೆಹಿಕಲು ಮಾರುತಿ ಸುಜುಕಿ ಆಲ್ಟೋ, ಅದು ಕೂಡ VXI ಅಂದರೆ ಟಾಪ್ ಎಂಡ್ ಅಂತಲೇ ಹೇಳ್ಬೋದು. ಟೈರ್ ಕಂಡೀಷನ್ ಚೆನ್ನಾಗಿರುತ್ತೆ. ಆಟೋಮೆಟಿಕ್ ವೇರಿಯಂಟ್ ಆದರೂ ಕೂಡ ನೀವು ಆರಾಮಾಗಿ 80+ ಅಂದರೆ 18ಕ್ಕಿಂತ ಹೆಚ್ಚಿನ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ನಾನು ನಿಮ್ಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ನೋಡ್ತಾ ಹೋಗ್ಬೋದು, ಫ್ರಂಟ್ ಟು ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಬರುತ್ತೆ. ಜೊತೆಗೆ ನಿಮಗೆ 9 ಇಂಚ್ ಆಫ್ಟರ್ ಮಾರ್ಕೆಟ್ ಆಂಡ್ರಾಯ್ಡ್ ಸಿಸ್ಟಮು ಕೂಡ ಇರುತ್ತೆ. ಸೊ ಗಾಡಿ ಮಾತ್ರ ಎಕ್ಸಲೆಂಟ್ ಕಂಡೀಷನ್ ಇರುವಂಥದ್ದು. ಈಗ ಇದ್ರ ಬಗ್ಗೆ ನಾನು ನಿಮಗೆ ಡೀಟೇಲು ಕೂಡ ತಿಳಿಸ್ಕೊಡ್ತೀನಿ ಸರ್. ಇದ್ರ ಬಗ್ಗೆ ಡೀಟೇಲ್ ಸರ್, ಇದು ಯಾವ ಮಾಡಲ್ ಇದು ಸರ್? 2015 ಮಾಡಲ್ ಸರ್. 2015 ಮಾಡಲ್. ಓನರು ಇದು ಕಂಪ್ನಿಯಿಂದ ಇಂಡಿವಿಜುವಲ್ ಆಗಿದೆ. ಸೆಕೆಂಡ್ ಓನರ್ ಬರುತ್ತೆ, ಬಟ್ ಡ್ರಿವನ್ ಒಬ್ಬರೇ. ಓಕೆ, 50,000 ನೋಡಿದೆ ಅಷ್ಟೇ ಸರ್. ಹೌದು ಸರ್. ಈ ವೆಹಿಕಲ್ ನಾವು ಕೋಟ್ ಮಾಡ್ತಾರೆ 3,40,000. ನಿಮ್ಮ ವಿಡಿಯೋ ಕಡೆಯಿಂದ ಬಂದ್ರೆ 3,20,000 ಫೈನಲ್ ಕೊಡ್ತೀವಿ ಸರ್. 3,20,000ಕ್ಕೆ ಲೋನ್ ಎಷ್ಟವರೆಗೂ ಆಗ್ಬೋದು ಸರ್ ಇದಕ್ಕೆ? ಸರ್ ಲೋನ್ ಇದಕ್ಕೆ ನಿಮ್ಗೆ ಹೆಚ್ಚು ಕಮ್ಮಿ ಒಂದು 2 ಲಕ್ಷದವರೆಗೂ ಲೋನೇ ಆಗ್ಬಿಡುತ್ತೆ ಸರ್. 2 ಲಕ್ಷದವರೆಗೂ ಲೋನ್ ಆಗುತ್ತೆ. ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಬೇಕು ಅನ್ನೋರು ಲೋನಲ್ಲಿ ಹೋಗ್ತೀನಿ ಅನ್ನೋರು ಲೋನ್ ಕೂಡ ಹೋಗ್ಬೋದು. ಇವರೇನು ಹೇಳ್ತಾರೆ ಅದಕ್ಕಿಂತ ಜಾಸ್ತಿ ಕೂಡ ಲೋನ್ ಆಗ್ಬೋದು. ಹಿಂದೆನೇ ಹೇಳ್ದಂಗೆ ನಿಮ್ಮ ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾರಾದರೂ ಆಲ್ಟೋ ಹುಡುಕ್ತಾ ಇದ್ರೆ ಒಳ್ಳೆ ಕಂಡೀಷನ್ ಇರುವಂಥದ್ದು, ಜೊತೆಗೆ 50,000 ಕಿಲೋಮೀಟರ್ ಓಡಿರುವಂಥ ಗಾಡಿ. ಸೊ ಬೇಕು ಅನ್ನೋ ಪ್ರಿಫರ್ ಮಾಡ್ಬೋದು. ಸೊ ನೆಕ್ಸ್ಟು Hyundai ಅವರ i10 ಕೂಡ ಇರುತ್ತೆ. KA01 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದು. ಈ ಗಾಡಿ ನೋಡ್ತಾ ಹೋಗ್ಬೋದು, ಇದು ಕೂಡ ಒಳ್ಳೆ ಕಂಡೀಷನಲ್ಲೇ ಇರುತ್ತೆ. ಇದು ಬಂದು ಮ್ಯಾಗ್ನಾನ ಸರ್? ಇದು ಸರ್ ಎರಾ ವೆಹಿಕಲ್ ಅಂದರೆ ನಿಮಗೆ ಫ್ರಂಟ್ ಟು ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಬರುತ್ತೆ. ಬ್ಯಾಕ್ ಸೈಡ್ ನಿಮಗೆ ಮ್ಯಾನ್ಯಲ್ ವಿಂಡೋ ಬರುತ್ತೆ. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ಮೈಲೇಜ್ ಅಂತ ಹೇಳೋದಾದ್ರೆ 16+ ಅಂದರೆ 16ಕ್ಕಿಂತ ಹೆಚ್ಚಿನ ಮೈಲೇಜ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಡೀಟೇಲು ಸರ್ ಇದು? ಸರ್ ಇದು 2009 ಮಾಡಲ್, ಸಿಂಗಲ್ ಓನರು ವಿತ್ ಫುಲ್ ಶೋರೂಮ್ ರೆಕಾರ್ಡ್ ಇದೆ. 85,000 ನೋಡಿದೆ ವೆಹಿಕಲ್. ಸಿಂಗಲ್ ಓನರ್, ಫ್ರೆಶ್ FC ಸರ್. FC ಇದೆ, ರನ್ನಿಂಗ್ ಇದೆ. ಇವಾಗ ನೀವು ಇನ್ನು 5 ವರ್ಷ FC ಚಿಂತೆ ಮಾಡಂಗಿಲ್ಲ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಸರ್ವಿಸ್ ಆಗಿ ಬಂದಿದೆ ಸರ್ ವೆಹಿಕಲ್. ಸರ್ವಿಸ್ ಆಗಿ ಬಂದಿರುತ್ತೆ. ಏನಿದೆ ಪ್ರೈಸ್ ಸರ್? ಪ್ರೈಸ್ ಬಂದ್ಬಿಟ್ಟು 2,20,000 ಹೇಳ್ತಾ ಇದೀವಿ. ಫೈನಲ್ 180 ಬಂದ್ರೆ ಕೊಟ್ಬಿಡ್ತೀವಿ ಸರ್. ಓಕೆ, 1,80,000ಕ್ಕೆ ನಿಮಗೆ ಶೋರೂಮ್ ಹಿಸ್ಟ್ರಿ ಜೊತೆ ಇರುವಂಥ Hyundai i10 ಸಿಗುತ್ತೆ. ಅದು ಕೂಡ ಎರಾ ವೇರಿಯಂಟು. ಸೊ ಬೇಕು ಅನ್ನೋರು ಇದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಸೊ ನೆಕ್ಸ್ಟ್ ನೀವು ನೋಡ್ತಾ ಇರ್ಬೋದು, ಗ್ಲಾನ್ಸಾ KA01 ಅಂದರೆ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ನಿಮಗೆ ವಿತ್ ಅಲೋವಿಲ್ಸ್ ಇರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮು, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಡ್ಯೂಯಲ್ ಏರ್ ಬ್ಯಾಗು, ABS ಅಂದರೆ 2 ಗಾಳಿ ಚೀಲ ಜೊತೆಗೆ ABS ಇರುತ್ತೆ. ಬ್ಯಾಕ್ ವೈಫರ್, ಡಿಫೋಗರ್ ಎಲ್ಲನೂ ಕೂಡ ಬರುವಂಥ V ವೇರಿಯಂಟ್ ಇದು. ಅದು ಕೂಡ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ KA01 ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಇಂಟೀರಿಯರ್ ಕೂಡ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಜಾಗ ಸ್ವಲ್ಪ ಇಕ್ಕಟ್ಟಿರೋದ್ರಿಂದ ನಾವು ಅದನ್ನು ಪ್ರತಿಯೊಂದು ಕಾರ್ಗೂ ಕೂಡ ತೋರಿಸೋಕ್ಕಾಗಲ್ಲ, ದಯವಿಟ್ಟು ಕ್ಷಮೆ ಇರಲಿ ಸರ್. ಈಗ ಇದ್ರ ಬಗ್ಗೆ ಡೀಟೇಲು ಸರ್? ಇದು ಬಂದ್ಬಿಟ್ಟು 2020 ಮಾಡಲ್ಲು, ಗ್ಲಾನ್ಸಾ V ವೇರಿಯಂಟ್ ಅಂದರೆ ಟಾಪ್ ಎಂಡ್. ಜಸ್ಟ್ 49,000 ಓಡಿದೆ. ಈ ವೆಹಿಕಲ್ ಸರ್ವಿಸ್ ಆಗಿ ಬಂದಿದೆ. ನೀವು ನೋಡ್ತಾ ಇರ್ಬೋದು, ಗಾಡಿ ಮಿಂಟ್ ಕಂಡೀಷನ್ ಇದೆ. ಈ ವೆಹಿಕಲ್ ಪ್ರೈಸ್ ಬಂದ್ಬಿಟ್ಟು ನಾವು ಹೇಳ್ತಾ ಇರೋದು 6,90,000. ಫೈನಲ್ 6,60,000 ಬಂದ್ರೆ ಕೊಟ್ಬಿಡ್ತೀವಿ. 6,60,000ಕ್ಕೆ ಲೋನ್ ಎಷ್ಟವರೆಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಲೋನು ನಿಮ್ಗೆ 6 lakhsವರೆಗೂ ಲೋನೇ ಆಗ್ಬಿಡುತ್ತೆ. 60,000 ಡೌನ್ ಪೇಮೆಂಟ್. 60,000 ಡೌನ್ ಪೇಮೆಂಟ್ ಗಾಡಿ ಸಿಗುತ್ತೆ ಸರ್. ಓಕೆ, 60,000 ಡೌನ್ ಪೇಮೆಂಟಲ್ಲಿ ನೀವು ಟೊಯೋಟಾ ಗ್ಲಾನ್ಸಾ ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಇಂಜಿನ್ ಬಗ್ಗೆ ಹೇಳುವಂಥ ಅವಶ್ಯಕತೆ ಇರೋದಿಲ್ಲ, ಯಾಕಂದರೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುತ್ತೆ. ಟೊಯೋಟಾ ಅಂದ್ರೇ ಇಂಜಿನ್ ಲೈಫ್ ಅಂತಲೇ ಹೇಳ್ಬೋದು. ಸೊ ಇಂಜಿನ್ ಲೈಫ್ಗೆ ಟ್ರೇಡ್ ಮಾರ್ಕೆ ಟೊಯೋಟಾ ಆಗಿರುತ್ತೆ.
ಸೊ ಬೇಕು ಅಂದ್ರೆ ಇದನ್ನು ಕೂಡ ಪರ್ಚೇಸ್ ಮಾಡ್ಬೋದು. ಸಿಬಿಲ್ ಸ್ಕೋರ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ಅಲ್ಲಿ ಕೊಟ್ಬಿಡ್ತೀವಿ ಸರ್. ಓಕೆ, ಸಿಬಿಲ್ ಸ್ಕೋರ್ ಅಂದರೆ ನಿಮ್ಮ ಕ್ರೆಡಿಟ್ ಹಿಸ್ಟ್ರಿ ಸಿಬಿಲ್ ಸ್ಕೋರ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟಲ್ಲಿ ಕೂಡ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಬೇಕು ಅಂದ್ರೆ ಒಂದ್ಸಲ ಚೆಕ್ ಮಾಡ್ಕೋಬೋದು. ಸೊ ಒಂದು ವೇಳೆ ಗ್ಲಾನ್ಸಾ ಬೇಡ ಸರ್, ನನಗೆ ಹ್ಯುಂಡೈಲ್ ಬೇಕು ಸರ್, ಅದು ಕೂಡ ಹ್ಯಾಚ್ ಬೇಕು ಅನ್ನೋರಿಗೆ ನೀವು ನೋಡ್ತಾ ಬೋದು. ಹ್ಯುಂಡೈ i20 ಇರುತ್ತೆ, KA05 ಮ್ಯಾಗ್ನೂರ್ ರಿಜಿಸ್ಟರ್ಡ್ ವೆಹಿಕಲ್, ಆಫ್ಟರ್ ಮಾರ್ಕೆಟ್ ಮ್ಯಾಗ್ವೆಲ್ ಜೊತೆ ಇರುವಂಥದ್ದು ಗಾಡಿ. ಮಾತ್ರ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. ನಿಮ್ಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮು ಪ್ರತಿಯೊಂದು ಕೂಡ ಇರುತ್ತೆ. ಜೊತೆಗೆ ಡ್ಯೂಯಲ್ ಏರ್ ಬ್ಯಾಗ್, 2 ಗಾಳಿ ಚೀಲ, ಜೊತೆಗೆ ABS ಕೂಡ ಇರುತ್ತೆ. ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲ್ ಇರುತ್ತೆ, ಡಿಫಾಗರು ಕೂಡ ಇರುತ್ತೆ. ಇದ್ರ ಬಗ್ಗೆ ಡೀಟೇಲ್ಸ್ ಸರ್. ಸರ್ ಇದು ಬಂದ್ಬಿಟ್ಟು 2019 ಮಾಡಲ್ಲು. ಓಕೆ, ಸಿಂಗಲ್ ಓನರ್, ಸ್ಪೋರ್ಟ್ಸ್ ಪ್ಲಸ್ ಅಂತ ಬರುತ್ತೆ. ಓಕೆ, ಇದರಲ್ಲಿ ನಿಮಗೆ ರಿವರ್ಸ್ ಪಾರ್ಕಿಂಗ್ ಕ್ಯಾಮ್ರಾ ಇಂದ ಹಿಡಿದು ಡ್ಯೂಯಲ್ ಏರ್ ಬ್ಯಾಗು, ಫೋಲ್ಡಬಲ್ ಮಿರರ್ಸ್ ಪ್ರತಿಯೊಂದು ಬಂದ್ಬಿಡುತ್ತೆ. ಅಷ್ಟಾಗೂ ಇದಕ್ಕೂ ನಿಮ್ಗೆ ಜಸ್ಟ್ ಪುಷ್ ಸ್ಟಾರ್ಟ್ ಬಟನ್ ಒಂದು ಡಿಫ್ರೆನ್ಸ್ ಬರುತ್ತೆ. ಓಕೆ, ಆಫ್ಟರ್ ಮಾರ್ಕೆಟ್ ಅಲೈಸ್ ಹಾಕಿದ್ದಾರೆ ಕಸ್ಟಮರು, ಇದಕ್ಕೆ ಕಂಪ್ನಿಯಿಂದನೂ ಅಲೈಸ್ ಬರುತ್ತೆ. ಇದು ಬಂದ್ಬಿಟ್ಟು 2019 ಸಿಂಗಲ್ ಓನರ್, ಜಸ್ಟ್ 70,000 ಓಡಿದೆ. ವೆಹಿಕಲ್ ಪ್ರೈಸ್ ಬಂದ್ಬಿಟ್ಟು ನಾವು ಹೇಳ್ತಾರೆ 6,90,000, ಫೈನಲ್ ಒಂದು 6,60,000 ಬಂದ್ರೆ ಗಾಡಿ ಕೊಡ್ತೀವಿ ಸರ್. 6,60,000 ಪೆಟ್ರೋಲ್ ಅಲ್ಲ ಇದು? ಪೆಟ್ರೋಲ್ ವೆಹಿಕಲ್ ಸರ್. ಓಕೆ, ಲೋನು ಸರ್ ಇದಕ್ಕೆ? ಸರ್ ಲೋನ್ ಇದಕ್ಕೂ ಅಷ್ಟೇ ನಿಮ್ಗೆ 6 ಲಕ್ಷದವರೆಗೂ ಲೋನ್ ಆಗುತ್ತೆ. ಓಕೆ, ಸಿಬಿಲ್ ಸ್ಕೋರ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟ್ ಅಲ್ಲಿ ಮಾಡ್ಕೊಡ್ತೀವಿ. ಓಕೆ, ಇದು ಕೂಡ ನಿಮಗೆ 0 ಡೌನ್ ಪೇಮೆಂಟ್ ಅಲ್ಲಿ ಆಗುತ್ತೆ. ಅಂದ್ರೆ ಹ್ಯುಂಡೈ i20, ಗ್ಲಾನ್ಸಾ ಬೇಕಾ, i20 ಬೇಕಾ, ಎರಡು ಕೂಡ 0 ಡೌನ್ ಪೇಮೆಂಟ್ ಅಲ್ಲಿ ಇರುತ್ತೆ. ಎರಡು ಕೂಡ ವೈಟ್ ಕಲರ್. ನೀವು ಟೊಯೋಟಾ ಬೇಕು ಅಂದ್ರೆ ಗ್ಲಾನ್ಸಾಗೆ ಹೋಗ್ಬೋದು, ಇಲ್ಲ ಹ್ಯುಂಡೈಲ್ ಬೇಕು ಅಂದ್ರೆ i20ಗೆ ಹೋಗ್ಬೋದು. ಸೊ ಬೇಕು ಅಂದ್ರೆ ಅದು ಫ್ಯಾನ್ಸಿ ನಂಬರ್ ಸರ್, 4828. ಓಕೆ, 4828 ಫ್ಯಾನ್ಸಿ ನಂಬರ್ ಅಲ್ಲಿ ಇರುತ್ತೆ. ಸೊ ನೋಡ್ಬೋದು. ಇನ್ನು ಈ ಹಿಂದೆ ಏನಪ್ಪ ಅಂದರೆ ಪೋಲೋಗೊಂದು ಕ್ರೇಜ್ ಹೆಂಗಿತ್ತು ಅದೇ ಥರ ಕ್ರೇಜ್ ಇದ್ದಂಥ ಒಂದು ಗಾಡಿ ಯಾವುದಪ್ಪ ಅಂದರೆ ಫಿಯಟ್ ಪುಂಟೋ. ಸೊ ನೀವು ನೋಡ್ತಾ ಬೋದು, ಒಳ್ಳೆ ಪವರ್ಫುಲ್ ಇಂಜಿನ್ ಜೊತೆ ಬರುತ್ತೆ, ಜೊತೆಗೆ ಒಳ್ಳೆ ಕಂಫರ್ಟ್ ವೆಹಿಕಲ್, ರೋಡ್ ಗ್ರಿಪ್ಪು ಕೂಡ ಚೆನ್ನಾಗಿರುವಂಥ ಗಾಡಿ ಅಂತಲೇ ಹೇಳ್ಬೋದು. ಸೊ ಗಾಡಿ ಮಾತ್ರ ಎಕ್ಸಲೆಂಟ್ ಕಂಡೀಷನ್ ಇರುತ್ತೆ. ಇದು ಬಂದು ನೀವು ನೋಡ್ತಾ ಬೋದು KA03 ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್. ಇದರಲ್ಲೂ ಕೂಡ ನಿಮಗೆ ವಿತ್ ಅಲವೆಲ್ಸ್ ಇರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಪ್ರತಿಯೊಂದು ಕೂಡ ಬರುವಂಥದ್ದು. ಇಂಟೀರಿಯರ್ ಕೂಡ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಸೊ ಇದರಲ್ಲಿ ಏರ್ ಬ್ಯಾಗ್ ಇದೆಯಲ್ಲ ಸರ್? ಹೌದು ಸರ್, ಡ್ಯೂಯಲ್ ಏರ್ ಬ್ಯಾಗು ಸರ್. ಇದು 90 HP ಗಾಡಿ. 90 HP ವೆಹಿಕಲ್. ಓಕೆ, ನಿಮಗೆ ಇರಲ್ಲ ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲ್, ಡ್ಯೂಯಲ್ ಏರ್ ಬ್ಯಾಗ್ ಅಂದರೆ 2 ಗಾಳಿ ಚೀಲ, ಜೊತೆಗೆ ABS ಕೂಡ ಬರುತ್ತೆ. ಪೆಟ್ರೋಲ್ ಡೀಸೆಲ್ ಸರ್ ಇದು? ಡೀಸೆಲ್ ಸರ್. ಓಕೆ, ಬ್ಯಾಕ್ ವೈಫರ್, ಡಿಫಾಗ್ ಪ್ರತಿಯೊಂದು ಕೂಡ ಬರುವಂಥ ಡೀಸೆಲ್ ವೆಹಿಕಲ್. 18-20+ ಅಂದರೆ 18-20ಕ್ಕಿಂತ ಹೆಚ್ಚಿನ ಮೈಲೇಜ್ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಡೀಟೇಲ್ ಸರ್ ಇದು? ಸರ್ ಇದು ಬಂದ್ಬಿಟ್ಟು 2016 ಮಾಡಲ್ಲು, ಎಮೋಷನ್ ಪ್ಯಾಕ್ ಟಾಪ್ ಎಂಡ್. ಎಮೋಷನ್ ಪ್ಯಾಕ್ ಟಾಪ್ ಎಂಡ್ 80,000 ಓಡಿದೆ. ಸಿಂಗಲ್ ಓನರ್ ವೆಹಿಕಲ್. ಇದು ಬಂದ್ಬಿಟ್ಟು ನಾವು ಹೇಳ್ತಾ ಇರೋದು 3,70,000. ನಿಮ್ಮ ವಿಡಿಯೋ ಕಡೆಯಿಂದ ಬಂದರೆ 3,50,000 ಕೊಡ್ತೀವಿ ಸರ್. ಓಕೆ, 3,50,000ಕ್ಕೆ ಮಾಡಲ್ ವೆಹಿಕಲ್, ಅದು ಕೂಡ ಫಿಯಟ್ ಪುಂಟೋ. ಲೋನ್ ಎಷ್ಟವರೆಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಸರ್ ಇದಕ್ಕೆ ಲೋನ್ ಒಂದು 2.5 ಲಕ್ಷ ಆಗುತ್ತೆ. 2.5 ಲಕ್ಷ ಮಾಡಿಸ್ಕೊಡ್ತೀವಿ. ಓಕೆ, 2.5 lakhsವರೆಗೂ ಕೂಡ ಲೋನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಇನ್ನು ಮಿಕ್ಕಿದ್ದು ಏನಿರುತ್ತೆ ಡೌನ್ ಪೇಮೆಂಟ್ ಅಂತ ಮಾಡಿ ನೀವು ಈ ಗಾಡಿ ಕೂಡ ಖರೀದಿ ಮಾಡ್ಬೋದು. ಸೊ ನೋಡಿ, ಫಿಯಟ್ ಪುಂಟೋ ಯಾರಾದರೂ ತುಂಬ ಜನ ಕಮೆಂಟ್ ಮಾಡ್ತಿರ್ತೀರ, ಸೊ ಫಿಯಟ್ ಪುಂಟೋ ಬೇಕು ಅನ್ನೋರಿಗೆ ಸೊ ಇದು ಕೂಡ ಒಳ್ಳೆ ಆಪ್ಷನಲ್ಲಿರುತ್ತೆ. ಸೊ ಒಂದು ವೇಳೆ ಸರ್ ನಮ್ಗೆ ಈ ಕಲರೇ ಬೇಡ ಸರ್, ಬೇರೆ ಕಲರಲ್ಲಿ ಬೇಕು ಅನ್ನೋರಿಗೆ ನೀವು ನೋಡ್ತಾ ಬೋದು, ರೆಡ್ಡಲ್ಲೂ ಕೂಡ ಒಂದು ಫಿಯಟ್ ಪುಂಟೋ ಇರುತ್ತೆ. ಇದು ಕೂಡ KA03. ಇದರಲ್ಲೂ ಕೂಡ ಅಲವೆಲ್ಸು, ಏರ್ ಬ್ಯಾಗು, ABS, ಸ್ಟೇರಿಂಗಲ್ಲಿ ಮೌಂಟ್ ಕಂಟ್ರೋಲು, ಬ್ಯಾಕ್ ವೈಫರ್, ಡಿಫಾಗ್ ಪ್ರತಿಯೊಂದು ಕೂಡ ಬರುವಂಥದ್ದು. ಇದು ಕೂಡ ಡೀಸೆಲ್ ಏನಾ ಸರ್? ಹೌದು ಸರ್, ಇದು ಡೀಸೆಲ್. ಡೀಟೇಲ್ ಇದು ಸರ್? ಇದು 2014 ಮಾಡಲ್ ಎಮೋಷನ್ ಪ್ಯಾಕ್. ಇದು ಟಾಪ್ ಅಂಡ್ ವೆಹಿಕಲ್ ಆಗಿರುತ್ತೆ. ಡ್ಯಾಶ್ ಕ್ಯಾಮ್ ಎಲ್ಲ ಹಾಕ್ಸಿದ್ದಾರೆ ಕಸ್ಟಮರ್. ಇದು ಬಂದ್ಬಿಟ್ಟು 14 ಸೆಕೆಂಡ್ ಓನರ್ ಆಗಿರುತ್ತೆ. ಸೆಕೆಂಡ್ ಓನರ್ 80,000 ಓಡಿದೆ ಗಾಡಿ, ಡೀಸೆಲ್. ಇದ್ರ ಪ್ರೈಸ್ ಬಂದ್ಬಿಟ್ಟು 3,50,000 ಹೇಳ್ತಾ ಇದೀವಿ. ಒಂದು 3,20,000 ಕೊಟ್ಬಿಡ್ತೀವಿ ಸರ್. 3,20,000. ಓಕೆ, 3,20,000ಕ್ಕೆ ಈ ಫಿಯಟ್ ಪುಂಟೋ ಕೂಡ ಆಗುತ್ತೆ. ಇದೆಲ್ಲ ರೆಡಿ ಮಾಡಿಸ್ಕೊಡ್ತೀರಾ ಸರ್? ಇದು ಅದೆಲ್ಲ ರೆಡಿ ಮಾಡಿಸ್ಕೊಡ್ತೀವಿ ಸರ್. ಒರಿಜಿನಲ್ ಇರಲಿ ಅಂತ ಬಿಟ್ಟಿರೋದು. ಓಕೆ, ನೀವು ಬೇಕಾದ್ರೆ ರೆಡಿ ಮಾಡಿಸ್ಕೊಡ್ತೀವಿ. ಓಕೆ, ಇಲ್ಲೆಲ್ಲ ಡೆಂಟ್ ಇರುತ್ತೆ. ಸೊ ಇದೆಲ್ಲನೂ ಕೂಡ ರೆಡಿ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಸೊ ಏನಪ್ಪ ಅಂದರೆ ಸರ್ ಪೇಂಟ್ ಆಗಿದೆ, ರೀಪೇಂಟ್ ಆಗಿದೆ, ಗಾಡಿ ಒರಿಜಿನಲ್ ಕಂಡೀಷನ್ ಇಲ್ಲ ಅಂತ ಹೇಳ್ತೀರಾ. ಸೊ ಅದಕ್ಕೋಸ್ಕರ ಅದು ಹಾಗೆ ಬಿಟ್ಟಿದ್ದಾರೆ. ಕಸ್ಟಮರ್ ಏನಾದರೂ ಖುದ್ದಾಗಿ ಏನಾದರೂ ಇಲ್ಲ ಸರ್ ನಾನು ತೊಗೋತೀನಿ, ಪರ್ಚೇಸ್ ಮಾಡ್ತೀನಿ, ನಂಗೆ ಮಾಡಿಕೊಡಿ ಅಂದರೆ ಸೊ ಇದನ್ನು ಕೂಡ ರೆಡಿ ಮಾಡಿಸ್ಕೊಡ್ತಾರೆ. ಇದಕ್ಕೆ ಎಷ್ಟವರೆಗೂ ಲೋನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಸರ್ ಇದಕ್ಕೂ ನಿಮ್ಮೊಂದು 2 ಲಕ್ಷದವರೆಗೂ ಲೋನ್ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್. 2 ಲಕ್ಷದವರೆಗೂ ಕೂಡ ಇದಕ್ಕೂ ಕೂಡ ನಿಮ್ಗೆ ಲೋನ್ ಸಿಗುತ್ತೆ. ಫಿಯಟ್ ಪುಂಟೋದಲ್ಲಿ ವೈಟ್ ಬೇಕಾ, ರೆಡ್ ಬೇಕಾ? ಸೊ ಎರಡು ಕೂಡ ಡೀಸೆಲ್ ವೇರಿಯಂಟೇ, 18-20+ ಮೈಲೇಜ್ ಬರುವಂಥ ಗಾಡಿ. ಸೊ ಯಾವ್ದು ಬೇಕು ನೀವು ಪರ್ಚೇಸ್. ಇದು 4838 ಸರ್, ಒಳ್ಳೆ ನಂಬರ್. ಓಕೆ, ಇದು 48-38. ಆವಾಗಲೇ 48-28 ನೋಡ್ದು. ಸೊ ಇದು 48-38. ಇದು ಕೂಡ ಸೆಮಿ ಫ್ಯಾನ್ಸಿ ಅಂತಲೇ ಹೇಳ್ಬೋದು. ಸೊ ನೋಡಿ, ನೆಕ್ಸ್ಟ್ ETS ಸರ್. ಟೊಯೋಟಾ ETS 2011 ಮಾಡಲ್ಲು, ಪೆಟ್ರೋಲ್ ವೆಹಿಕಲ್ ಆಗಿರುತ್ತೆ. ಇದು ಸಿಂಗಲ್ ಓನರ್ ವೆಹಿಕಲ್, ಜಸ್ಟ್ 80,000 ಓಡಿದೆ. ಆಮೇಲೆ ಎಲ್ಲ ಶೋರೂಮ್ ರೆಕಾರ್ಡ್ ಇದೆ, ಫುಲ್ ಅಪ್ ಟು ಡೇಟ್ ಹಿಸ್ಟ್ರಿ ಇದೆ. ಈ ವೆಹಿಕಲ್ ಬಂದ್ಬಿಟ್ಟು 3,10,000 ಹೇಳ್ತಾ ಇರೋದು. ಫೈನಲ್ ಟು ಫೈನಲ್ ಒಂದು 290 ಕೊಟ್ಬಿಡ್ತೀವಿ ಸರ್. 290 ಕೊಟ್ಬಿಡ್ತೀವಿ. ಪೆಟ್ರೋಲ್ ಡೀಸೆಲ್? ಇದು ಪೆಟ್ರೋಲ್ ವೆಹಿಕಲ್ ಸರ್. ಮಾಡಲ್ ಯಾವ್ದಂದ್ರೆ ಇದು? 2011 ಸರ್. 2011. ಓಕೆ, ಯಾರಾದರೂ ETS ಲೋ ಬಜೆಟಲ್ಲಿ ಹುಡುಕ್ತಾ ಇದ್ದೀರಿ ಸರ್, ನನಗೆ ಕಡಿಮೆ ಪ್ರೈಸಲ್ಲಿ ಬೇಕು ಅನ್ನೋರು, ಸೊ ಖಂಡಿತವಾಗಿ ಇದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಯಾಕಂದರೆ ETS ನಿಮಗೆ ಗೊತ್ತು, ಒಳ್ಳೆ ಇಂಜಿನ್ ಲೈಫ್ ಇರುವಂಥ ಗಾಡಿ. ETS ಬೇಕು ಅನ್ನೋರು ETS ಕೂಡ ನೀವಿಲ್ಲಿ ಅಂದರೆ ಪರ್ಚೇಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಸರ್, ಅಮೇಜ್ ಸರ್. ಹೋಂಡಾ ಅಮೇಜ್ 2013 ಮಾಡಲ್ಲು. 13 ಮಾಡಲ್, ಸೆಕೆಂಡ್ ಓನರ್, ಜಸ್ಟ್ 60,000 ಓಡಿದೆ. ಡೀಸೆಲ್ ವೆಹಿಕಲ್ ಸರ್. ಡೀಸೆಲ್ ವೆಹಿಕಲ್ ವಿತ್ ನಿಮಗೆ ಆಫ್ಟರ್ ಮಾರ್ಕೆಟು ಮ್ಯಾಗ್ವಿಲ್ ಜೊತೆ ಇರುತ್ತೆ. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಇಷ್ಟು ಕೂಡ ಈ ಗಾಡೀಲಿ ಎಕ್ಸ್ಪೆಕ್ಟ್ ಮಾಡ್ಬೋದು.
ನಿಮಗೆ ಮೈಲೇಜ್ 25 ವರೆಗೂ ಕೂಡ ಬರುತ್ತೆ. 25 ವರೆಗೂ ಬರುತ್ತೆ ಸರ್, ಆರಾಮಾಗಿ ಬರುತ್ತೆ. ಲೋನು ಒಂದು 2 ಲಕ್ಷದವರೆಗೂ ಲೋನ್ ಮಾಡಿಸ್ಬಿಡೋಣ ಸರ್. ಓಕೆ. ವೆಹಿಕಲ್ ಪ್ರೈಸ್ ಕೋಟ್ ಮಾಡೋದು ಬಂದ್ಬಿಟ್ಟು 3,40,000, ಒಂದು 3,20,000ಗೆ ಕೊಟ್ಬಿಡ್ತೀವಿ ಸರ್ ವೆಹಿಕಲ್. 3,20,000ಕ್ಕೆ ಅಮೇಜ್, ಅದು ಕೂಡ ಡೀಸೆಲ್ ಬೇರೆ. ಹೌದು ಸರ್, ಅದು ವೈಟ್ ಕಲರು ತುಂಬ ನೀಟ್ ಇರೋಂಥ ಗಾಡಿ. ಓಕೆ, ಅದು ಕೂಡ ಒಳ್ಳೆ ಮೈಲೇಜ್ ಬರುವಂಥ ಗಾಡಿ. ಸೊ ನೋಡಿ, ನಿಮ್ಗೆ ಏನಾದರೂ ETS ಬೇಡ ಸರ್, ನನಗೆ ಅಮೇಜ್ ಬೇಕು ಅಂದರೆ ಅಮೇಜ್ಗೂ ಕೂಡ ನೀವು ಹೋಗ್ಬೋದು. ಸೊ ನೆಕ್ಸ್ಟು Volkswagen Vento KS01 ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್. ಐಲೈನಾ ಇದು? ಹೌದು ಸರ್, ಐಲೈನು. ಓಕೆ ಸರ್ 2010 ಮಾಡಲ್ ಇದು. ಸ್ವಲ್ಪ ಓನರ್ಶಿಪ್ ಜಾಸ್ತಿ ಆಗಿದೆ. ಓಕೆ. ಪ್ರೈಸಿಂಗ್ ಅಲ್ಲೇ ಕೊಡ್ತೀವಿ. ಇದು ಆ್ಯಕ್ಚುಲಿ 3rd ಓನರ್ ಆಗಿದೆ. 2010 ಮಾಡಲ್ 3rd ಓನರ್. ವೆಹಿಕಲ್ ಬಂದ್ಬಿಟ್ಟು ಅರೌಂಡ್ 1 lakh ಓಡಿದೆ. ಪ್ರೈಸಿಂಗು ಒಂದು 220 ಕೊಟ್ಬಿಡ್ತೀವಿ ಸರ್. 250 ಹೇಳ್ತಾ ಇರೋದು, ಒಂದು 220 ಕೊಟ್ಬಿಡ್ತೀವಿ. 2,20,000ಕ್ಕೆ ವೆಂಟೋ, ಅದು ಕೂಡ ಡೀಸೆಲ್ ಅಲ್ಲ ಇದು? ಪೆಟ್ರೋಲ್ ಸರ್, ಪೆಟ್ರೋಲ್ ಇದು. ಪೆಟ್ರೋಲ್ ಐಲೈನ್. ಓಕೆ. ಅಲೋವಿಲ್ಸು, ಏರ್ ಬ್ಯಾಗು, ABS, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಜೊತೆ ಬರುವಂಥ ಗಾಡಿ. ಸೊ ಯಾರಾದರೂ ಲೋ ಬಜೆಟಲ್ಲಿ ಏನಾದರೂ ಸೆಡನ್ ಹುಡುಕ್ತಾ ಇದ್ದೀನಿ, ಅದು ಕೂಡ ನನಗೆ Volkswagen ಅಲ್ಲೇ ಬೇಕು ಸರ್, ಒಳ್ಳೆ ಸೇಫ್ಟಿ ರೇಟಿಂಗ್ ಇದೆ, ಸೊ ಅದನ್ನೇ ನಾನು ಪರ್ಚೇಸ್ ಮಾಡ್ತೀನಿ ಅನ್ನೋರಿಗೆ ಅದು ಕೂಡ ಇರುತ್ತೆ. ಅದು ಕೂಡ ವೈಟ್ ಕಲರಲ್ಲಿರುತ್ತೆ. ಸೊ ಬೇಕು ಅನ್ನೋದು ಇದನ್ನು ಕೂಡ ನೀವು ಪ್ರಿಫರ್ ಮಾಡ್ಬೋದು. ಸೊ ನೆಕ್ಸ್ಟ್ ಸರ್, ಇದು ಫ್ಯಾಮಿಲಿ ವೆಹಿಕಲ್ ಚೆವರ್ಲೆಟ್ ಎಂಜಾಯ್. ಓಕೆ. 2013 ಮಾಡಲ್ಲು, LTZ ಟಾಪ್ ಎಂಡ್ ವರ್ಷನ್ ಇದು. ಟಾಪ್ ಎಂಡ್. ಓಕೆ. ಟಾಪ್ ಎಂಡ್ ಪೆಟ್ರೋಲ್ ವೆಹಿಕಲ್, 2nd ಓನರು. ಓಕೆ. 60,000 ಓಡಿದೆ ಅಷ್ಟೇ ಸರ್ ವೆಹಿಕಲ್. ಓಕೆ. ನೀವು ನೋಡ್ತಾ ಇರ್ಬೋದು, 7 ಸೀಟರ್ ವೆಹಿಕಲ್, ಆಲ್ ಬಕೆಟ್ ಸೀಟ್ಸ್ ಇದೆ. ಚೆನ್ನಾಗಿದೆ ವೆಹಿಕಲ್, ಎಲ್ಲ ಶೋರೂಮ್ ಹಿಸ್ಟ್ರಿ ಅವೈಲೇಬಲ್ ಇದೆ ಇದಕ್ಕೆ. ಈ ವೆಹಿಕಲ್ ಪ್ರೈಸ್ ಬಂದ್ಬಿಟ್ಟು ನಾವು 3,45,000 ಹೇಳ್ತಾರೆ ಸರ್. 3,25,000 ಬಂದ್ರೆ ಕೊಟ್ಬಿಡ್ತೀವಿ ವೆಹಿಕಲ್. 3,25,000ಕ್ಕೆ ಚೆವರ್ಲೆಟ್ ಎಂಜಾಯ್. ಹೌದು ಸರ್. ಇದು ಡೀಸೆಲ್ ಅಲ್ಲ? ಪೆಟ್ರೋಲ್ ಸರ್. ಪೆಟ್ರೋಲ್ ಇದು. ಎಷ್ಟು ಮೈಲೇಜ್ ಬರ್ಬೋದು ಸರ್ ಇದು? ಸರ್ ಮೈಲೇಜ್ ನಿಮ್ಗೆ ಒಂದು 15ವರೆಗೂ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್. 15ವರೆಗೂ ಎಕ್ಸ್ಪೆಕ್ಟ್ ಮಾಡೋದು. ಓಕೆ. ನಿಮ್ಗೆ ಇದರಲ್ಲೂ ಕೂಡ ಮ್ಯಾಗ್ವೆಲ್ ಇರುತ್ತೆ, ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮ್ ಎಲ್ಲನೂ ಕೂಡ ಇರುವಂಥ ಗಾಡಿ. ಸೊ ಯಾರಾದರೂ ಫ್ಯಾಮಿಲಿ ವೆಹಿಕಲ್ ಹುಡುಕ್ತಾ ಇದ್ರೆ 7 ಸೀಟರ್ ನನಗೆ ಲೋ ಬಜೆಟಲ್ಲಿ ಬೇಕು ಅನ್ನೋರಿಗೆ ಇದು ಕೂಡ ಒಳ್ಳೆ ಗಾಡಿ ಆಗಿರುತ್ತೆ. ಸೊ ಬೇಕು ಅನ್ನೋರು ಇದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಒಂದ್ಸಲ ಬಂದು ಟೆಸ್ಟ್ ರೈಡ್ ನೋಡಿ, ಸೊ ನಿಮ್ಗೆ ಅವಾಗ ಗೊತ್ತಾಗುತ್ತೆ ಯಾವ ಗಾಡಿ ಪರ್ಚೇಸ್ ಮಾಡ್ಬೋದು. ಬ್ರ್ಯಾಂಡ್ ನ್ಯೂ ಟೈರ್ಸ್ ವಿತ್ ಎಲ್ಲ ಇದೆ ಸರ್. ಓಕೆ. ಸೊ ನೆಕ್ಸ್ಟ್ ನಾವು ತೋರಿಸುವಂಥದ್ದು ಬಡವರ ಬಾದಾಮಿ ಅಂತ ಹೇಳ್ಬೋದು. ಏನಪ್ಪ ಅಂದರೆ ಮಾರುತಿ ಸುಜುಕಿ ಬ್ರ್ಯಾಂಡ್ದು ಗಾಡಿ, ಅದು ಕೂಡ ಬ್ರೆಜಾ. ನೀವು ನೋಡ್ತಾ ಇರ್ಬೋದು, ಒಳ್ಳೆ ನಿಮಗೆ 18-20+ ಮೈಲೇಜ್ ಬರುವಂಥ ಒಂದು ಡೀಸೆಲ್ ವೆಹಿಕಲ್ ಬೇಕು ಸರ್, ನಮಗೆ ಲೋ ಮೇಂಟೆನೆನ್ಸ್ ಬೇಕು ಅನ್ನೋರಿಗೆ ಬ್ರೆಜಾ ಕೂಡ ಒಳ್ಳೆ ಆಪ್ಷನಲ್ಲಿರುತ್ತೆ. ಸೊ ಇದು ಬಂದು ನಿಮಗೆ KS03 ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್, ಆಫ್ಟರ್ ಮಾರ್ಕೆಟ್ ಮ್ಯಾಗ್ವೆಲ್ ಜೊತೆ ಇರುವಂಥದ್ದು. ಇದು ಬಂದು ನಿಮಗೆ ಡೀಸೆಲ್ ಇಂಜಿನ್. ವಿಡಿಯೋ ಏನ ಸರ್ ಇದು? ಸರ್ ZDI ಪ್ಲಸ್. ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗ್, AC ಸಿಸ್ಟಮು, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲು, ಮಿರರ್ ಅಡ್ಜಸ್ಟ್ಮೆಂಟು, ಬ್ಯಾಕ್ ವೈಫರ್, ಡಿಫಾಗರ್, ಡ್ಯುಯಲ್ ಏರ್ ಬ್ಯಾಗ್, ABS, ಪುಷ್ ಸ್ಟಾರ್ಟ್ ಬಟನ್, ಪ್ರತಿಯೊಂದು ಕೂಡ ಬರುವಂಥ ಗಾಡಿ. ಡೀಟೇಲು ಸರ್ ಇದು? ಸರ್ ಇದು ಬಂದ್ಬಿಟ್ಟು 2016 ಮಾಡಲ್ಲು, ಸಿಂಗಲ್ ಓನರು, 85,000 ನೋಡಿದೆ. ಫುಲ್ ಶೋರೂಮ್ ರೆಕಾರ್ಡ್, ಅಪ್ ಟು ಡೇಟ್ ಸರ್ವಿಸ್ ಹಿಸ್ಟ್ರಿ ಇದೆ. ಓಕೆ. ಈ ವೆಹಿಕಲ್ ಪ್ರೈಸ್ ಬಂದ್ಬಿಟ್ಟು ನಾವು ಹೇಳ್ತಾ ಇರೋದು 7,50,000, ಒಂದು 7,30,000 ಬಂದ್ರೆ ಕೊಟ್ಬಿಡ್ತೀವಿ ಸರ್. 7,30,000ಕ್ಕೆ ZDI ಪ್ಲಸ್. ಓಕೆ. ಲೋನ್ ಎಷ್ಟವರೆಗೆ ಆಗ್ಬೋದು ಸರ್ ಇದಕ್ಕೆ? ಸರ್ ಲೋನ್ ಒಂದು 6 ಲಕ್ಷದವರೆಗೂ ಲೋನ್ ಆಗುತ್ತೆ ಸರ್. 6 ಲಕ್ಷದವರೆಗೂ ಲೋನ್ ಆಗುತ್ತೆ. ಇನ್ನೂ ಜಾಸ್ತಿ ಕೂಡ ಆಗ್ಬೋದು. ಏನಪ್ಪ ಅಂದರೆ ನಿಮ್ಮ ಒಂದು ಕ್ರೆಡಿಟ್ ಹಿಸ್ಟ್ರಿ, ಸಿಬಿಲ್ ಸ್ಕೋರ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಸೊ ಬೇಕು ಅಂದರೆ ನಿಮ್ಮ ಡಾಕ್ಯುಮೆಂಟ್ನ ಕೊಡಿ. ಸೊ ಆವಾಗ ಬ್ಯಾಂಕ್ ಅವರು ಕೂಡ ಎಲ್ಲನೂ ಕೂಡ ಚೆಕ್ ಮಾಡಿ ಎಷ್ಟು ಲೋನ್ ಆಗುತ್ತೆ ಅದನ್ನು ಕೂಡ ನಿಮ್ಗೆ ತಿಳಿಸ್ಕೊಡ್ತಾರೆ. ಸೊ ನೆಕ್ಸ್ಟು ಮತ್ತೊಂದು ಫ್ಯಾಮಿಲಿ ವೆಹಿಕಲ್ಲು. ಸೊ ನಿಮಗೆ ಗೊತ್ತಿದ್ದು ಫ್ಯಾಮಿಲಿ ಕಾ ಬಾಪ್ ಅಂತಲೇ ಹೇಳ್ಬೋದು. ಅಂದರೆ ಒಂದು ಫ್ಯಾಮಿಲಿಗೆ ಒಂದು ಒಳ್ಳೆ ಕಾರ್ ಬೇಕು, ಒಳ್ಳೆ ಕಂಫರ್ಟ್ ಇರಬೇಕು, ಬೂಟ್ ಸ್ಪೇಸ್ ಚೆನ್ನಾಗಿರಬೇಕು, ಲೆಗ್ ರೂಮ್ ಚೆನ್ನಾಗಿರಬೇಕು ಅನ್ನೋರಿಗೆ ಸೊ ಇನೋವಾ ಕೂಡ ಇರುತ್ತೆ. ಅದು ಕೂಡ KA53 ಬ್ಯಾಂಗ್ಳೂರ್ ಸ್ಟೇಟ್ ವೆಹಿಕಲ್. ಟೈರ್ ಕಂಡೀಷನ್ ಕೂಡ ಚೆನ್ನಾಗಿರುತ್ತೆ. ಡೀಟೇಲ್ ಸರ್ ಇದು? ಸರ್ ಇದು ಬಂದ್ಬಿಟ್ಟು 2011 ಮಾಡಲ್ಲು. ಓಕೆ. 2nd ಓನರು. ಗಾಡಿ ಬಂದ್ಬಿಟ್ಟು 195 ಓಡಿದೆ. 195? ಹೌದು ಸರ್, 195 ಓಡಿದೆ. ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಇದೆ. ಚೆನ್ನಾಗಿದೆ ವೆಹಿಕಲ್. ಈ ವೆಹಿಕಲ್ ಕೋಟ್ ಮಾಡ್ತಾ ಇರೋದು ಬಂದ್ಬಿಟ್ಟು 6,50,000. ಫೈನಲ್ ಒಂದು 6,30,000 ಕೊಡ್ತೀವಿ ಸರ್. 6,30,000ಕ್ಕೆ. ಮಾಡಲ್ ಯಾವ್ದಂದ್ರೆ ಇದು? ಮಾಡಲ್ 2011 ಸರ್. 2011 ಮಾಡಲು. ಓಕೆ. ಅಂದರೆ 8 ಸೀಟರ್ ವೆಹಿಕಲ್. ನಿಮ್ಗೆ ಇದ್ರ ಬಗ್ಗೆ ಕೂಡ ಇಂಜಿನ್ ನಿಮ್ಗೆ ಗೊತ್ತಾಗುತ್ತೆ. ಆರಾಮಾಗಿ ನೀವು 7 ಲಕ್ಷ ಮಿನಿಮಮ್ ನೀವು ಓಡಿಸ್ಬೋದು. ನೀವು ಒಳ್ಳೆ ಮೇಂಟೈನ್ ಮಾಡುತ್ತೆ ಅಂದರೆ 10 ಲಕ್ಷದ ಮೇಲೆ ಕೂಡ ಓಡುತ್ತೆ. ಸೊ ನಂದಿ ಟೊಯೋಟೋದಲ್ಲಿ ನೀವು ನೋಡಿರ್ತೀರ 10 ಲಕ್ಷ ಓಡಿರುವಂಥ ಇನೋವಾ ಕೂಡ ಅಲ್ಲಿ ಆಲ್ರೆಡಿ ಎಕ್ಸಿಬಿಷನ್ ಥರ ಅಂದರೆ ಶೋಗೆ ನಿಲ್ಲಿಸಿದ್ದಾರೆ. ಸೊ ನೀವು ಅದನ್ನು ನೋಡಿದ್ರೆ ನಿಮಗೂ ಕೂಡ ಗೊತ್ತಾಗುತ್ತೆ. ಒಳ್ಳೆ ಇಂಜಿನ್ ಲೈಫ್ ಇರುವಂಥ ಗಾಡಿ, ಒಳ್ಳೆ ಮೈಲೇಜ್ ಕೂಡ ಬರುತ್ತೆ. ಸೊ ನೆಕ್ಸ್ಟ್ ಸರ್ ಬಿಳಿ ಆನೆ ಸ್ಕಾರ್ಪಿಯೋ. ಸರ್ ಇವತ್ತು ಇನ್ನೊಂದು ಸ್ಕಾರ್ಪಿಯೋ ತಂದಿದ್ದೀವಿ. 2021 ಮಾಡಲ್ಲು, S9 ವೆಹಿಕಲ್ ಆಗಿರುತ್ತೆ ಇದು. S9 ವೆಹಿಕಲ್? ಹೌದು ಸರ್, S9 ಇದು. ಇದು ಬಂದ್ಬಿಟ್ಟು ಗಾಡಿ ಜಸ್ಟ್ 39,000 ಓಡಿದೆ ಸರ್. 39,000 ಓಡಿದೆ. ನಾನು ನಿಮ್ಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು, ಇಂಟೀರಿಯರ್ ಕೂಡ ತುಂಬಾ ನೀಟ್ಲಿ ಮೇಂಟೈನ್ ಮಾಡಿದ್ದಾರೆ. ಸೊ ನಿಮ್ಗೆ ಇದರಲ್ಲಿ ಆಲ್ಫಾ ಪವರ್ ವಿಂಡೋ, ಪವರ್ ಸ್ಟೇರಿಂಗು, AC ಸಿಸ್ಟಮು, ಸ್ಟೇರಿಂಗ್ ಅಲ್ಲಿ ಮೌಂಟ್ ಕಂಟ್ರೋಲ್ ಪ್ರತಿಯೊಂದು ಕೂಡ ಇರುತ್ತೆ. ನಿಮಗೆ ಏರ್ ಬ್ಯಾಗ್, ABS ಎಲ್ಲನೂ ಕೂಡ ಕಾಮನ್ ಅಂತ ಹೇಳ್ಬೋದು. ರೇಸ್ ಸೈಡ್ ಕೂಡ ನೀವು ನೋಡ್ತಾ ಇರ್ಬೋದು, ತುಂಬಾ ವೆಲ್ ಮೇಂಟೈನ್ ಗಾಡಿ ಆಗಿರುತ್ತೆ. ಅಂದರೆ ಬಿಳಿ ಆನೆ ಕೇಳೋರಿಗೆ ಸ್ಕಾರ್ಪಿಯೋಗೆ ಖಂಡಿತವಾಗಿ ಇದು ಕೂಡ ಒಳ್ಳೆ ಆಪ್ಷನಲ್ಲಿರುತ್ತೆ. ಯಾವ ಮಾಡಲ್ ಅಂದ್ರೆ ಇದು? ಸರ್ 21 ಓಡಿರೋದು ಜಸ್ಟ್ 39,000. 39,000? ಹೌದು ಸರ್. ಡೀಸೆಲ್ ವೆಹಿಕಲ್. ಓನರ್ ಸಿಂಗಲ್ ಓನರ್ ಸರ್. ಏನು ಹೇಳ್ತಾ ಇದ್ದೀರಾ ಪ್ರೈಸ್? ಸರ್ ಈ ವೆಹಿಕಲ್ ಪ್ರೈಸ್ ಬಂದ್ಬಿಟ್ಟು 15 lakhs ಹೇಳ್ತಾ ಇದೀವಿ. ಒಂದು 14,50,000 ಬಂದ್ರೆ ಕೊಟ್ಬಿಡ್ತೀವಿ ಸರ್. 14,50,000. ಲೋನ್ ಎಷ್ಟವರೆಗೆ? ಲೋನ್ 13 ಲಕ್ಷ ಲೋನ್ ಆಗುತ್ತೆ ಸರ್. 1.5 ಲಕ್ಷ ಡೌನ್ ಪೇಮೆಂಟ್.
ಓಕೆ 1-1.5 ಲಕ್ಷ ಡೌನ್ ಪೇಮೆಂಟಲ್ಲಿ ನೀವೇನಾದರೂ ಸ್ಕಾರ್ಪಿಯೋ ಹುಡುಕ್ತಾ ಇದ್ರೆ ಅದು ಕೂಡ ಮಾಡೆಲ್ ವೆಹಿಕಲ್. ಸೊ ಖಂಡಿತವಾಗಿ ಇದನ್ನು ಕೂಡ ಪ್ರಿಫರ್ ಮಾಡ್ಬೋದು. ಅದು ಕೂಡ ತುಂಬಾ ಲೆಸ್ ಡ್ರಿವನ್, ಅಂದರೆ ಕಡಿಮೆ ಡ್ರಿವನ್ ಆಗಿರುವಂಥ ಗಾಡಿ ಇದಾಗಿರುತ್ತೆ. ಸೊ ನೋಡಿ, ನಾವು ಇಷ್ಟು ಗಾಡಿದು ಕೂಡ ಡೀಟೇಲ್ ತಿಳಿಸ್ಕೊಟ್ಟಿದ್ದೀವಿ. ವಿಡಿಯೋ ಮೇಲೆ ಇವ್ರ ನಂಬರ್ ಇರುತ್ತೆ, ಬೇಕನ್ನೋರು ಇವ್ರು ಕರೆ ಮಾಡ್ಬೋದು. ಇದ್ರದ್ದು ಅಂದರೆ ಕೆಲವೊಂದು ಕಾರ್ಗಳದ್ದು ನಾವು ಇಂಟೀರಿಯರ್ ತೋರ್ಸೋಕ್ಕಾಗಿಲ್ಲ, ಆ ಕಾರ್ದೆಲ್ಲ ಇಂಟೀರಿಯರ್ ಫೋಟೋಸ್ ಕೂಡ ನೀವು ಇವ್ರು ಕೇಳ್ಬಾರ್ದು, ಇವ್ರು ಶೇರ್ ಮಾಡ್ಕೊಡ್ತಾರೆ. ಇಲ್ಲ ಕ್ಯಾಟ್ಲಾಗ್ ಇದೆ ಅಲ್ಲ ಸರ್ ನಿಮ್ಗೆ? ಕ್ಯಾಟ್ಲಾಗ್ ಇದೆ ಸರ್. ಓಕೆ, ಕ್ಯಾಟ್ಲಾಗ್ ಇರುತ್ತೆ. ಕ್ಯಾಟ್ಲಾಗ್ದು ಲಿಂಕು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಕ್ಲಿಕ್ ಮಾಡಿದ್ರೆ ನಿಮಗೆ ಪ್ರತಿಯೊಂದು ಫೋಟೋ ಕೂಡ ಸಿಗುತ್ತೆ, ವಿತ್ ಡೀಟೇಲ್ಸ್ ಇರುತ್ತೆ. ಬೇಕು ಅನ್ನೋರು ಇಲ್ಲೂ ಕೂಡ ವಿಸಿಟ್ ಮಾಡಿ, ನೀವು ಟೆಸ್ಟ್ ರೈಡ್ ನೋಡಿ, ನಿಮ್ಗೆ ಯಾವ ಗಾಡಿ ಬೇಕೋ ನೀವು ಪ್ರೊಸೀಡ್ ಮಾಡ್ಬೋದು. ಇಷ್ಟು ಹೇಳ್ತಾ ನಾನು ಇವತ್ತಿನ ವೀಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಇದೇ ಥರ ನಮ್ಮ ವೀಡಿಯೋಸ್ ನೋಡ್ತಾರೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋಗೆ ನಾನು ವಿದಾಯ ಹೇಳ್ತಾ ಇದ್ದೀನಿ. ಸೊ ಧನ್ಯವಾದಗಳು ಎಲ್ಲರಿಗೂ ಕೂಡ.